ನ್ಯೂಸ್ 42 ಕನ್ನಡ. ಇಲ್ಲಿ ಯಾರು ಕೊಡಕ್ ರೆಡಿ ಇಲ್ಲ. ನಮ್ಮ ಊರಲ್ಲಿ ಯಾರು ಕೊಡಕ್ ರೆಡಿ ಇಲ್ಲ. ಕೊಡೋ ದುಡ್ಡು ಎಷ್ಟು ದಿನ ಅಂತ ಇರುತ್ತೆ. ಸೊ ಜಮೀನಾದ್ರೂ ಇದ್ರೆ ಮುಂದಿನ ಪೀಳಿಗೆಗೂ ಆಗುತ್ತೆ. ನೋಡಿ ವಿದ್ಯಾವಂತೆ ದುಡ್ಡು ಜಾಸ್ತಿ ಕೊಡ್ತಾ ಇರುತ್ತಲ್ಲ, ಅವ್ರು ಎಷ್ಟೇ ದುಡ್ಡು ಕೊಟ್ರೆ ಎಷ್ಟು ದಿನ ಅಂತ ಇರುತ್ತೆ. ಒಂದಲ್ಲ ಒಂದಿನ ಖರ್ಚಾಗ್ಲೇಬೇಕಲ್ವಾ. ಆ ಭೂಮಿ ಇದ್ರೆ ಮುಂದೆ ವ್ಯವಸಾಯ ಮಾಡ್ಬೋದು. ಒಪ್ಪಂದ ತಗೊಳಕ್ ಹಂಗೇನ್ ಬಂದಿಲ್ಲ. ಇಲ್ಲಿ ಅಲ್ಲಿ ಬರ್ತಾರೆ ಅಷ್ಟೇ, ಬೈರ್ಮಂಗಲದಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ. ಸೊ ಅಲ್ಲಿ ಬರ್ತಾರೆ. ಇಲ್ಲಿ ಯಾರು ಬಂದು ಅಲ್ಲ ಇವರು ಭೂಮಿ ತಗೊಳ್ಳೋರು ನಿಮ್ಮ ಹತ್ರ ಬಂದು ಸರ್ವೆ ಮಾಡಿ ಕೊಡಿ ಅಂತ ಇಲ್ಲೇನ್ ಬಂದಿಲ್ಲ. ಬನ್ನಿ ಎಲ್ಲೂ ಬಂದಿಲ್ಲ ಅಂತಾರೆ. ಇಲ್ಲ ಬಂದಿಲ್ಲ. ಒಗ್ಗಟ್ಟಿಂದ ಇಡೀ ಒಟ್ಟಿನಲ್ಲಿ ಅಕ್ಕಪಕ್ಕ ಎಲ್ರಿಗೂ ಹೇಳಿ ವಿದ್ಯಾವಂತರಿದ್ದೀರಿ ಎಲ್ಲ ಸತ್ಯ ಪಾಯಿಂಟ್ ಹೇಳಿ. ಮನೇಲಿ ಯಾರು ದುಡ್ಡು ಶಾಶ್ವತ ಅಲ್ಲ, ಭೂಮಿ ಶಾಶ್ವತ ಅನ್ನೋದು ಅಂತ ಇಲ್ಲಿ ಯಾರು ಕೊಡಕ್ ರೆಡಿ ಇಲ್ಲ. ನಮ್ಮ ಊರಲ್ಲಿ ಯಾರು ಕೊಡಕ್ ರೆಡಿ ಇಲ್ಲ. ಯಾರು ಒಪ್ಪಂದ ಕೊಡೋ ದುಡ್ಡು ಎಷ್ಟು ದಿನ ಅಂತ ಇರುತ್ತೆ. ಸೊ ಜಮೀನಾದ್ರೂ ಇದ್ರೆ ಮುಂದಿನ ಪೀಳಿಗೆಗೂ ಆಗುತ್ತೆ. ನೋಡಿ ವಿದ್ಯಾವಂತೆ ದುಡ್ಡು ಜಾಸ್ತಿ ಕೊಡ್ತಾ ಇರುತ್ತಲ್ಲ, ಅವ್ರು ಎಷ್ಟೇ ದುಡ್ಡು ಕೊಟ್ರೆ ಎಷ್ಟು ದಿನ ಅಂತ ಇರುತ್ತೆ. ಒಂದಲ್ಲ ಒಂದಿನ ಖರ್ಚಾಗ್ಲೇಬೇಕಲ್ವಾ. ಆ ಭೂಮಿ ಇದ್ರೆ ಮುಂದೆ ವ್ಯವಸಾಯ ಮಾಡ್ಬೋದು. ಒಪ್ಪಂದ ತಗೊಳಕ್ ಹಂಗೇನ್ ಬಂದಿಲ್ಲ. ಇಲ್ಲಿ ಅಲ್ಲಿ ಬರ್ತಾರೆ ಅಷ್ಟೇ, ಬೈರ್ಮಂಗಲದಲ್ಲಿ ಸ್ಟ್ರೈಕ್ ಮಾಡ್ತಾರಲ್ಲ. ಸೊ ಅಲ್ಲಿ ಬರ್ತಾರೆ. ಇಲ್ಲಿ ಯಾರು ಬಂದು ಅಲ್ಲ ಇವರು ಭೂಮಿ ತಗೊಳ್ಳೋರು ನಿಮ್ಮ ಹತ್ರ ಬಂದು ಸರ್ವೆ ಮಾಡಿ ಕೊಡಿ ಅಂತ ಇಲ್ಲೇನ್ ಬಂದಿಲ್ಲ. ಬನ್ನಿ ಎಲ್ಲೂ ಬಂದಿಲ್ಲ ಅಂತಾರೆ. ಇಲ್ಲ ಬಂದಿಲ್ಲ. ಒಗ್ಗಟ್ಟಿಂದ ಇಡೀ ಒಟ್ಟಿನಲ್ಲಿ ಅಕ್ಕಪಕ್ಕ ಎಲ್ರಿಗೂ ಹೇಳಿ ವಿದ್ಯಾವಂತರಿದ್ದೀರಿ ಎಲ್ಲ ಸತ್ಯ ಪಾಯಿಂಟ್ ಹೇಳಿ. ಮನೇಲಿ ಯಾರು ದುಡ್ಡು ಶಾಶ್ವತ ಅಲ್ಲ, ಭೂಮಿ ಶಾಶ್ವತ ಅನ್ನೋದು ಅಂತ